ಅಧಿಕಾರಿಗಳೇ ಹಾಗೂ ಎಲ್ಲ ಸದಸ್ಯರುಗಳೇ ಹಾಗೂ ನಮ್ಮ ತಾಲೂಕು ಆಫೀಸಿನ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಕೂಡ ಇವತ್ತು ಅಂಬಿಗರ ಚೌಡಯ್ಯರವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅಂಬಿಗರ ಚೌಡಯ್ಯ ನಿಜವಾಗ್ಲೂ ಕೂಡ ಮಹಾನ್ ಚೇತನ. ಇವರು 12ನೇ ಶತಮಾನದಲ್ಲಿ ಬದುಕಿ ಬಾಳಿದಂತ ಉತ್ತಮ ವಚನಕಾರರು. ಅಂಬಿಗರ ಚೌಡಯ್ಯನವರ ಬಹುಮುಖ್ಯವಾದ ಕೊಡುಗೆ ಏನಪ್ಪಾ ಅಂತಂದ್ರೆ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದ್ದು. ಅನುಭವ ಮಂಟಪದ ಸ್ಥಾಪನೆ ಅಂತಂದ್ರೆ ಈಗಿನ ಅಷ್ಟೊಂದು ಮಟ್ಟಿಗೆ ಅನುಭವ ಮಂಟಪ ತುಂಬಾ ಪ್ರಸಿದ್ಧವಾಗಿತ್ತು. ಹೆಚ್ಚು ವಿಚಾರಧಾರೆಗಳನ್ನ ಸಂಜೆ ಹೊತ್ತು ಎಲ್ಲಾ ಸಮಕಾಲೀನರು ಕುತ್ಕೊಂಡು ವಿಚಾರಧಾರೆಗಳನ್ನ ಯೋಚನೆ ಮಾಡ್ತಕ್ಕಂಥ ಒಂದು ಅದ್ಭುತವಾದಂತ ಜಾಗ ಅಂದ್ರೆ ತಪ್ಪಾಗಲಾರದು. ಸೊ ಇಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ಅಂಬಿಗರ ಚೌಡಯ್ಯನವರು. ಇವರು ವೃತ್ತಿಯಲ್ಲಿ ಬೆಸ್ತರಾಗಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ನಂತರ ಅವರ ವಿಚಾರಧಾರೆಗಳು ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಆ ಕಾಲದಲ್ಲಿ ಇರ್ತಕ್ಕಂಥ ಜಾತೀಯತೆ, ಆಚಾರ ವಿಚಾರ, ಮೂಢನಂಬಿಕೆಗಳನ್ನ ಇದನ್ನ ಅವಾಗ್ಲೇನೆ ಅವರು ಖಂಡಿಸ್ತಾ ಇದ್ರು. ತಮ್ಮ ವಚನಗಳ ಮುಖಾಂತರ ಅದನ್ನ ಖಂಡಿಸ್ತಾ ಇದ್ರು. ತಮ್ಮ ವಚನಗಳಲ್ಲಿ ಅವರು ಕಾಯಕವೇ ಕೈಲಾಸ ಈ ಒಂದು ತತ್ವಕ್ಕೆ ಹೆಚ್ಚು ಮಾನ್ಯತೆಯನ್ನ ಕೊಡ್ತಾರೆ. ಕಾಯಕವನ್ನ ಮಾಡಿದ್ರೆ ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಜೀವನ ಸಂತೃಪ್ತಿಯಾಗಿರುತ್ತೆ, ಮತ್ತೆ ಪ್ರತಿಯೊಬ್ಬರ ಜೀವನ ಕೂಡ ಮೋಕ್ಷವನ್ನ ಸೇರ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನ ಕೊಡಬೇಕು ಅಂತ. ಅದೇ ನಿಟ್ಟಿನಲ್ಲಿ ನಮ್ಮ ಜನಾಂಗ, ಈ ಬೆಸ್ತರ ಜನಾಂಗದವರು ಕೂಡ ಯಾವುದೋ ಒಂದು ಕಾಯಕದಲ್ಲಿ ತೊಡಗಿ ಅವರ ಜೀವನವನ್ನ ಇವತ್ತು ನಡೆಸ್ತಾ ಇದ್ದಾರೆ. ಉತ್ತಮವಾದ ರೀತಿಯಲ್ಲಿ ಉತ್ತಮವಾದ ಆಲೋಚನೆಗಳನ್ನ ಹೊಂದಿದ್ದಾರೆ ಇವರು. ಸೊ ಅವರ ಜೀವನವನ್ನ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲೇ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಂಬಿಗರ ಚೌಡಯ್ಯನವರ ಆದರ್ಶಗಳು ಏನಿತ್ತು, ಅವರ ವಚನಗಳ ಸಾರಾಂಶಗಳು ಏನಿದೆ, ಇದನ್ನೆಲ್ಲ ಕೂಡ ನಾವು ಇಂದಿನ ಯುವಜನಾಂಗ ಅರ್ಥೈಸಿಕೊಂಡು ಅವರ ದಾರಿಯಲ್ಲಿ ನಡಿಬೇಕು ಅಂತ ನಾನು ತಮ್ಮನ್ನೆಲ್ರಿಗೂ ಅದನ್ನ ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಡವಳಿಕೆ ಕಾರ್ಯಕ್ರಮ ನಡೆಸ್ತಾ ಇದೆ. ಎಲ್ಲರಿಗೂ ಕೂಡ ಅವರು ಆಶೀರ್ವಾದ ಸಿಗಲಿ ಅಂತ ಭಾವಿಸ್ತಾ ಅವರು ಒಂದು ವಚನದಲ್ಲಿ ಏನಂದರೆ ಬಡತಕ್ಕೆ ಉಂಡವ ಚಿಂತೆ, ಕುಲರಾದರೆ ಉಡುವ ಚಿಂತೆ, ಕುಲರಾರದೆ ಇಲ್ಲದೆ ಚಿಂತೆ, ಇರಲಾರದೆ ಎಂಡರ ಚಿಂತೆ, ಎಂಡರಾರದೆ ಮಕ್ಕಳ ಚಿಂತೆ, ಮಕ್ಕಳ ಆರದೆ ಉಡವರ ಚಿಂತೆ, ಉಡವರಾದರೆ ಮರಣ ಚಿಂತೆ ಅಂತ. ಅದು ಅರ್ಥ ಏನಂದ್ರೆ ನಮ್ಮ ಜೀವನದಲ್ಲಿ ಭಗವಂತನ ಶರೀರ ಮತ್ತು ಜ್ಞಾನ ಬುದ್ಧಿ 3 ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಏನು ಆಸೆ ಪಟ್ಟು ಯಾವತ್ತು ಮದುವೆ ಆದ್ಮೇಲೆ ಮಕ್ಕಳಾಗ್ಬೇಕು ಚಿಂತೆ, ಮಕ್ಕಳಾದ್ಮೇಲೆ ಅವ್ರಿಗೆ ಆಸ್ತಿ ಪಾಸ್ತಿ ಮಾಡಿ ಮತ್ತು ಅದನ್ನು ಜಾಸ್ತಿ ಮಾಡ್ಕೋಬೇಕು, ನಾವೇ ಚೆನ್ನಾಗಿರ್ಬೇಕು ಅಂತ ಒಂದು ಭಾವನೆ ಎಲ್ಲರಿಗೂ ಕೂಡ ಮೂಡಿ ಬರ್ತಾ ಇದೆ ಈ ಪ್ರಪಂಚದಲ್ಲಿ. ಅದನ್ನು ದೂರ ಮಾಡಬೇಕು ಅಂತ ಈ ವಚನದಲ್ಲಿ ಅಂಬಿಗರ ಚೌಡಯ್ಯ ನಾವು ಹೇಳಿದ್ದಾರೆ. ಏನಂದ್ರೆ ಜೀವನವನ್ನು ಆಸೆ ಸಾಗರದಲ್ಲಿ ಮುನಿಗಿ ಈದಿ ಅಂದ್ರೆ ಸಾಗರದಲ್ಲಿ ಹೋಗಿ ಸುಸ್ತಾಗ್ಬಿಟ್ಟು ಲಾಸ್ಟ್ ಅಲ್ಲಿ ಮರಣ ಚಿಂತೆ ಅಂತ ಕೂಡ ಒಂದು ನಾವು ಚಿಂತೆ ಮಾಡ್ತಾ ಇದ್ದೇವೆ. ಅದು ಬಿಟ್ಟು ಭಗವಂತನು ಶಿವನನ್ನು ಜ್ಞಾನಿಸುವನು ಒಬ್ಬನು ಇಲ್ಲ, ಶಿವನನ್ನು ಪೂಜಿಸುವವನು ಇಲ್ಲ. ಆ ಜ್ಞಾನ ಯಾವತ್ತು ಭಗವಂತನ ಪೂಜಿಸಿ ಶಿವನನ್ನು ಜ್ಞಾನ ಮಾಡ್ತಾರೋ ಒಳ್ಳೆಯ ಶರೀರಕ್ಕೆ ಆರೋಗ್ಯ ಅನುಕೂಲವಾಗಿ ಮುಕ್ತಿ ಕೊಡುವಂತ ವಿಚಾರ ಇರ್ತಾರೆ ಅಂಬಿಗರ ಚೌಡಯ್ಯನವರು. ಅದನ್ನು ಎಲ್ಲರೂ ಮಕ್ಕಳದಿಂದ ನಾವು ಹಿರಿಯವರೆಗೂ ಕೂಡ ಈ ಇತಿಹಾಸವನ್ನು ತಿಳಿದುಕೊಂಡ್ರೆ ನಾವು ಜೀವನವನ್ನು ಈಸಿಯಾಗಿ ಸಾಗಿಸಿ ಮುಕ್ತಿ ಕೊಡುವುದಕ್ಕೆ ಒಂದು ಅನುಕೂಲ ಆಗುವಂತ ನಮ್ಮ ನಿಜಚರಣ ಅಂಬಿಗರ ಚೌಡಯ್ಯನವರು ಇತಿಹಾಸವನ್ನು ಹೇಳಿದ್ದರು. ಎಲ್ಲರೂ ಕೂಡ ತಿಳ್ಕೋಬೇಕು ಹೊಂದಿಸ್ತಾ ಇದ್ದಾರೆ.
ಎಲ್ಲ ರೀತಿಯ ಕೊಟ್ಟಿರ್ತಕ್ಕಂಥ ಶ್ರೀಯುತ ಎಲ್ಲ ಕುಲಬಾಂಧವರು ಎಲ್ಲ ತಾಲೂಕಿಂದ ಬಂದಿರ್ತಕ್ಕಂಥ ನಾವು ಇಲ್ಲಿರ್ತಕ್ಕಂಥ ಸಮಸ್ತ ಎಲ್ಲ ಕುಲಬಾಂಧವರು ಸಹಿತ ಎಲ್ಲ ಊರಿನಿಂದ ಬಂದಿದ್ದಾರೆ ಎಲ್ಲರಿಗೂ ಸಹಿತ ನಾನು ಅನಂತ ಧನ್ಯವಾದ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನನಗೆ ಬಂದಿರ್ತಕ್ಕಂಥ ಮನೆಗೂ ಅದೆಲ್ಲ ಜಾಸ್ತಿ ಹೇಳಿದ್ದಾರೆ. ಜಾಸ್ತಿ ಹೇಳಿದ ಪ್ರಕಾರವಾಗಿ ಅವ್ರಿಗೆ ಏನು ಕೊಡಬೇಕು ಆ ಮನೆಗೂ ಕೊಡ್ತಕ್ಕಂಥ ವ್ಯವಸ್ಥೆ ನೀವೇ ಕಲ್ಪಿಸ್ಕೊಡ್ಬೇಕು ಅಂತ ಮೇಡಮ್ ಅವರು ಒಪ್ಪಿಕೊಂಡಿದ್ದಾರೆ ಮನೆ. ಅದೇ ರೀತಿ ಎಲ್ಲ ನೀವು ಬಂದಿರ್ತಕ್ಕಂಥ ಆಧಾರ್ ಕಾರ್ಡ್ ಎಲ್ಲ ನಾವು ಮಾಡ್ಕೊಂಡು ನಾವು ಪಟ್ಟಿ ಮಾಡಿಬಿಟ್ಟು ಶಾಸಕರ ಮುಖಾಂತರ ನಿಮ್ಗೆ ಬೇಕಾಗಿರ್ತಕ್ಕಂಥ ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನ ಮತ್ತು ನಿವೇಶನ ಮಾಡ್ಕೊಂಡು ಕೆಲಸವನ್ನು ಮೇಡಮ್ ಮಾಡಿಕೊಡ್ತಾ ಆ ಕೆಲಸ ನಾವು ಕಾರ್ಯಗತ ಮಾಡಿಕೊಡ್ತೇವೆ. ನಾವೆಲ್ಲರೂ ಸಹಿತ ಪದಾಧಿಕಾರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಡೆಸ್ಕೊಂಡಿದ್ದಕ್ಕೆ ಈಗ ನಮ್ಮ ಸುಬ್ರಹ್ಮಣ್ಯಂ ಸರ್ ಅವರು ದಯವಿಟ್ಟು ಬಂದು చాలా సేపు ఎండలో పెట్టుకున్నావు ఫుల్ నీట్ అయిపోయినా నేను పేలిపోతాను తన మరి